ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಸುಂದರ, ಸುರಕ್ಷಾ, ಸುಸಜ್ಜಿತವಾದ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಒಂದು ವಿದ್ಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದುವೇ ನಮ್ಮ ಜವಹರ್ ನವೋದಯ ವಿದ್ಯಾಲಯ ಮುಡಿಪು. ಇದು ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯಲ್ಲಿದೆ. ಇದೀವಾಗ ಶಾಲೆಯ ಹೊರಗಿನಿಂದ ನಾನು ಶೂಟ್ ಮಾಡ್ತಾ ಇರೋದು. ಇದೆಲ್ಲ ಸ್ಕೂಲು. ಇದೆಲ್ಲ ಸ್ಕೂಲಿನ ಕ್ಯಾಂಪಸ್ಸಿನ ಹೊರಭಾಗದಿಂದ ನೋಡ್ತಾ ಇರುವಂಥ ನಾವು ಇರುವಾಗ. ಇದಿಲ್ಲಿ ನೋಡಿ, ಟೀಚರ್ಸ್ಗಳದ್ದು ಕ್ವಾರ್ಟರ್ಸ್ ಎಲ್ಲ ಕಾಣ್ತಾ ಉಂಟು. ಇದೆಲ್ಲ ಕ್ವಾರ್ಟರ್ಸ್ಗಳು, ಲೆಕ್ಚರ್ಸ್ಗಳದ್ದೆಲ್ಲ ಕ್ವಾರ್ಟರ್ಸ್. ಇವಾಗ ನಾವು ಶಾಲೆಯ ಮುಂಭಾಗಕ್ಕೆ ಬಂದೆವು. ಕಾಂಪೌಂಡಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ, ಈ ಶಾಲೆಗೆ ಸೇರ್ಪಡೆ ಆಗಬೇಕಾದ್ರೆ 5th ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಅದಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಸೆಲೆಕ್ಟ್ ಆದರೆ 6th ಇಲ್ಲಿ ಜಾಯಿನ್ ಮಾಡಿಕೊಳ್ತಾರೆ. ಇವಾಗ ನೋಡಿ, ನಾವು ಶಾಲೆಯ ಎಂಟ್ರೆನ್ಸಲ್ಲಿದ್ದೇವೆ, ಗೇಟ್ ಹತ್ರ ಇದ್ದೇವೆ. ಈ ಶಾಲೆಯಲ್ಲಿ ನನ್ನ ಸಣ್ಣ ಮಗ ಓದಿದ ಕಾರಣ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಅವನು 6th ಇಂದ 12th ತನಕ ಈ ಶಾಲೆಯಲ್ಲಿ ಓದಿದವನು. ಈ ಸಲಕ್ಕೆ 12th ಆಯಿತು. ಹಾಗಾಗಿ ಗೊತ್ತಿಲ್ಲದವರಿಗೆ ನವೋದಯ JNV ಶಾಲೆಯ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಅಂದರೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಲಿಕ್ಕೆ ಶಕ್ತಿ ಇಲ್ಲ. ಅಂಥವರಿಗೆ ಇಂಥ ಶಾಲೆಯನ್ನು ಆರಿಸಿಕೊಂಡ್ರೆ ತುಂಬ ಹೆಲ್ಪ್ ಆಗ್ಬೋದು ಅಂತ ನನ್ನ ಒಂದು ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೇನೆ. ಇವಾಗ ನಾವು ಇದು ನೋಡಿ, ಇದು ಸ್ಕೂಲು. ಇಲ್ಲಿ ಬಿಲ್ಡಿಂಗನ್ನೆಲ್ಲ ಕಗ್ಗಲ್ಲಲ್ಲೇ ಕಟ್ಟಿದ್ದಾರೆ ನೋಡಿ. ಅಂದರೆ ಕ್ಲಾಸ್ ರೂಮಿನ ಒಳಗೆಲ್ಲ ತುಂಬ ತಂಪಾಗಿರ್ತದೆ. ಇವಾಗ ನಾವು ಸ್ಕೂಲಿನ ಎಂಟ್ರೆನ್ಸಲ್ಲಿದ್ದೇವೆ. ಇಲ್ಲಿ ಗೇಟ್ ಹತ್ರವೇ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ. ಅಂದರೆ ನಾವು ಒಳಗೆ ಬರುವಾಗ ಎಲ್ಲಿಂದ ಬಂದಿದ್ದೇವೆ, ಯಾರನ್ನು ಮೀಟ್ ಆಗಬೇಕು, ಎಷ್ಟೊತ್ತಿಗೆ ಬಂದಿದ್ದೇವೆ ಅಂತೆಲ್ಲ ಇಲ್ಲಿ ಬರಿಬೇಕು. ನಾವು ಬರೆದು ಆನಂತರ ನಾವು ಮಗುವನ್ನು ಮೀಟ್ ಆಗಬೇಕು. ಇಲ್ಲಿ ಒಂದು ನೋಡಿ ಕಾಟೇಜ್ ಕಾಣ್ತಾ ಉಂಟಲ್ಲ, ಇಲ್ಲಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಪೇರೆಂಟ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಇರ್ತೇವೆ. ಇದು ಇವಾಗ ಸ್ಕೂಲಿನ ಒಳಭಾಗ. ಇಲ್ಲಿ ನೋಡಿ, ಇದು ಸ್ಕೂಲ್ ಒಳಗೆ. ಇಲ್ಲಿ ನೋಟಿಸ್ ಬೋರ್ಡೆಲ್ಲ ಕಾಣ್ತಾ, ಇದು ಎಂಟ್ರೆನ್ಸ್. ಇದು ಕೂಡ ನೋಟಿಸ್ ಬೋರ್ಡೆಲ್ಲ ಹಾಕಿರ್ತಾರೆ. ಅಂದರೆ ಇಲ್ಲಿ ನಾವು ಕೋವಿಡ್ ಆದ ಕಾರಣ ಇಲ್ಲಿ ಪೇರೆಂಟ್ಸ್ ಯಾರಿಗೂ ಕೂಡ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ, ಮಕ್ಕಳು ಮಾತ್ರ ಒಳಗೆ ಇರ್ತಾರೆ. ಮತ್ತು ನಾವು ಕೂಡ, ನಮಗೆ ಕೂಡ ಅಷ್ಟೇ, ಮಕ್ಕಳನ್ನು ಮೀಟ್ ಆಗಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಮತ್ತು ಇಲ್ಲಿ ಮಗುವನ್ನು ನಾವು 6th ಹಾಕಿದ ನಂತರ ಇಲ್ಲಿಯ ಟೀಚರ್ಸ್ ಇರ್ಬೋದು, ಎಲ್ಲ ಅವರ ಮಕ್ಕಳಂತೆ ನೋಡಿಕೊಳ್ತಾರೆ. ಅಷ್ಟು ಪ್ರೀತಿಯಿಂದ ಒಂದು ಮಗುವನ್ನು ನೋಡ್ತಾರೆ. ಅಂದರೆ ಯಾವುದೇ ಮಗುವನ್ನು ಕಲಿಕೆಯಲ್ಲಿ ಹಿಂದೆ ಹೋಗದಾಗೆ ನೋಡಿಕೊಳ್ತಾರೆ. ಪ್ರತಿಯೊಂದು ಮಗುವಿನ ಬಗ್ಗೆ ಕೂಡ ಜವಾಬ್ದಾರಿ ತೆಕ್ಕೊಂಡು ಆ ಮಗುವನ್ನು ಕಲಿಕೆಯಲ್ಲಿ ಮುಂದೆ ತರ್ತಾರೆ. ಅಂದರೆ ಅಲ್ಲಿ ಹೆಚ್ಚಿನವರೆಲ್ಲ ಹುಷಾರಿರುವ ಮಕ್ಕಳೇ ಅದಕ್ಕೆ ಸೇರ್ಪಡೆ ಆಗುವುದು. ಇಲ್ಲಿ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡುವಾಗಲೇ ಖುಷಿ ಆಗ್ತದೆ. ಇವಾಗ ನಾವು ಕ್ಲಾಸ್ ರೂಮಿನ ಒಳಗೆ ಬರ್ತಾ ಇದ್ದೇವೆ. ಒಂದೊಂದು ಬೆಂಚಲ್ಲಿ ಇಬ್ಬರಿಬ್ಬರು ಮಕ್ಕಳಿಗೆ ಮಾತ್ರ ಕೂತ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ. ಹಾಗೆ ಕಿಟಕಿಗೆ ಕರ್ಟನ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಉಂಟು. ಮಾತ್ರ ಕಂಪ್ಯೂಟರ್ ಲ್ಯಾಬ್ ಎಲ್ಲ ಚೆನ್ನಾಗಿದೆ. ಈ ಸ್ಕೂಲಲ್ಲಿ NCC ಕೂಡ ಉಂಟು. ಹಾಗೆ ಸ್ಪೋರ್ಟ್ಸಿಗೆ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇವಾಗ ನಾವು ಇದು ಬಾಯ್ಸ್ ಡಾಮೆಂಟ್ರಿ ಹೊರಭಾಗದಿಂದ ನೋಡ್ತಾ ಇದ್ದೇವೆ. ಅಂದರೆ ಡಾಮೆಂಟ್ರಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದೆಲ್ಲ ಡಾಮೆಂಟ್ರಿ ಹೊರಗೆ. ಮತ್ತಿಲ್ಲಿ ತುಂಬ ಗಿಡ ಮರಗಳಲ್ಲಿ ಇದ್ದ ಕಾರಣ ತುಂಬ ತಂಪಾಗಿ ಕೂಡ ಇದೆ ಈ ಪ್ಲೇಸ್. ಒಳ್ಳೆ ಗಾಳಿ ಕೂಡ ಚೆನ್ನಾಗಿ ಬರ್ತದೆ. ಈಗ 1.5 ವರ್ಷದಿಂದ ಇಲ್ಲಿ ಮಕ್ಕಳ ಸಂಪರ್ಕ ಕೂಡ ಇಲ್ಲದೆ, ಗಾರ್ಡನ್ಸ್ ಎಲ್ಲ ಅಷ್ಟು ಒಳ್ಳೆಯದು ಕೂಡ ಇಲ್ಲ, ಮೇಂಟೆನ್ಸ್ ಇಲ್ಲ ಅಲ್ಲ, ಯಾರು ಕೂಡ ಇರುವುದಿಲ್ಲ, ಟೀಚರ್ಸ್ ಇರ್ತಾರೆ ಮಾತ್ರ. ಆನ್ಲೈನ್ ಕ್ಲಾಸಸ್ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರ ಶಕ್ತಿ ಮೀರಿ ಅಷ್ಟು ಒಂದು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಮಕ್ಕಳಿಗೆ. ಇದು ಕೂಡ ಅಷ್ಟೇ, ಡಾಮೆಂಟ್ರಿ ಹೊರಭಾಗ. ಈ ಬಿಲ್ಡಿಂಗ್ ಕೂಡ ನೋಡಿ ಕಗ್ಗಲಿಂದಲೇ ಕಟ್ಟಿದ್ದಾರೆ. ಇಲ್ಲಿ ಲೇಡೀಸ್ ಹಾಸ್ಟೆಲ್ ಕೂಡ ಉಂಟು, ಅದನ್ನು ನಾನು ಶೂಟಿಂಗ್ ಮಾಡಲಿಲ್ಲ. ಇಲ್ಲಿ ಕೆಳಗೆ ನೋಡಿ ಜೂನಿಯರ್ಸ್ ಡಾಮೆಂಟ್ರಿ. ಇಲ್ಲಿ ಕೆಳಗೆ ಇದೆಲ್ಲ ಜೂನಿಯರ್ಸ್ ಡಾಮೆಂಟ್ರಿ. ಹಾಗೆ ಮಕ್ಕಳನ್ನ ಅಡ್ಮಿಷನ್ ಆದ್ರಂತ ಅಲ್ಲಿ 4 ಹೌಸ್ಗಳನ್ನಾಗಿ ಮಾಡಿರ್ತಾರೆ. ಅರಾವಳಿ, ಶಿವಲಿಕ್, ಉದಯಗಿರಿ, ನೀಲಗಿರಿ ಅಂತ. ಇದು ನೋಡಿ ಇಲ್ಲಿ ಪ್ಲೇ ಗ್ರೌಂಡು.
ಅಂದರೆ ಮಕ್ಕಳು ಈಗ 1.5 ವರ್ಷದಿಂದ ಇಲ್ಲಿ ಸಂಪರ್ಕ ಇಲ್ಲದ ಕಾರಣ ಗ್ರೌಂಡಲ್ಲಿ ಎಲ್ಲ ಹುಲ್ಲು ಬೆಳೆದಿದೆ. ಹಾಗೆ 4 ಗ್ರೂಪ್ಗಳನ್ನಾಗಿ ಮಾಡಿರ್ತಾರೆ. ಹಾಗೆ ಒಂದೊಂದು ಹೌಸಿಗೆ ಒಂದೊಂದು ಮಗುವನ್ನು ಹಾಕಿರ್ತಾರೆ. ಆವಾಗ ನಾವು ಇಂಥ ಹೌಸಲ್ಲಿ ಇದ್ದಾನೆ ಮಗುವನ್ನು ಅವರಿಗೆ ಕಂಡು ಹುಡುಕಲಿಕ್ಕೆ ಕೂಡ ಸುಲಭ ಆಗ್ತದೆ. ಹಾಗೆ ಡಿವೈಡ್ ಮಾಡಿದ್ದಾರೆ 4 ಹೌಸ್ ಅಂತ. ಇಲ್ಲಿ 6th CBSE ಫ್ರೀ ಎಜುಕೇಷನ್. ಹಾಗೆ ಎಲ್ಲ ಕೂಡ ಒಂದು ಮಗುವಿಗೆ ಒಂದು ದಿವಸಕ್ಕೆ ಏನೆಲ್ಲ ಬೇಕು ಅದೆಲ್ಲ ಫ್ರೀ, ಯಾವುದಕ್ಕೂ ಕೂಡ ನಾವು ಹಣ ಕೊಡಬೇಕು ಅಂತಿಲ್ಲ. ಡಾರ್ಮೆಟ್ರಿ ಒಳಗೆ ಸಹ ಅಷ್ಟೇ, ನೆಲದಲ್ಲೇ ಮಲಗುವ ಹಾಗಿಲ್ಲ, ಸಿಮೆಂಟಿದು ಕಾಟ್ ಕೊಟ್ಟಿದ್ದಾರೆ. ಹಾಗೆ ಫೈಬರ್ ಚೇರ್, ಫ್ರೀ ಬೆಡ್ಶೀಟ್, ಬಾತ್ ಟವಲ್ ಎಲ್ಲ ಪ್ರತಿಯೊಂದು ಕೂಡ ಫ್ರೀ. ಅಲ್ಲಿ ತಲೆಗೆ ಎಣ್ಣೆ ಹಾಕೋದು ಕೂಡ ಫ್ರೀ, ಎಲ್ಲ ಕೂಡ ಫ್ರೀ, ಯಾವುದಕ್ಕೂ ಹಣ ಕೊಡಬೇಕು ಅಂತಿಲ್ಲ. ಇವಾಗ ನೋಡಿ ನಾವು ಡೈನಿಂಗ್ ಹಾಲ್ನ ಮುಂಭಾಗದಲ್ಲಿದ್ದೇವೆ. ನೋಡಿ ಡೈನಿಂಗ್ ಹಾಲ್ನ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೆಲದಲ್ಲಿ ಕೂತು ಊಟ ಮಾಡೋಗಿಲ್ಲ, ಎಲ್ಲ ಟೇಬಲ್ ಮೇಲೆ ಕೂತ್ಕೊಂಡೇ ಊಟ ಮಾಡೋದು. ಒಂದೊಂದು ಟೇಬಲಲ್ಲಿ 6 ಮಕ್ಕಳನ್ನು, ಇಲ್ಲಿ ಟೀಚರ್ಸ್ಗಳು ಕೂಡ ಅಷ್ಟೇ ಮಕ್ಕಳ ಜೊತೆಯಲ್ಲೇ ಕೂತ್ಕೊಂಡು ಊಟ ಕೂಡ ಮಾಡ್ತಾರೆ. ಮತ್ತು ರಾತ್ರಿ ಊಟ ಆದ ನಂತರ ಒಂದು ಸ್ವಲ್ಪ ಹೊತ್ತು TV ನೋಡಲಿಕ್ಕೆ ಕೂಡ ಬಿಡ್ತಾರೆ ಇಲ್ಲಿ. ಅಂದರೆ ಅಷ್ಟೇ ಫ್ರೀ ಉಂಟು, ಎಷ್ಟು ಸ್ಟ್ರಿಕ್ಟ್ ಉಂಟು ಅಷ್ಟೇ ಫ್ರೀಯಾಗಿ ಮಕ್ಕಳನ್ನು ನೋಡಿಕೊಳ್ತಾರೆ. ಹಾಗೆ ವಾರದಲ್ಲಿ 3 ದಿವಸ ನಾನ್ ವೆಜ್ಜಿನ ವ್ಯವಸ್ಥೆ ಕೂಡ ಉಂಟು. ಹಾಗೆ ವೆಜಿಟೇರಿಯನ್ಸ್ಗಳಿಗೆ ಸಹ ಅಷ್ಟೇ ಒಳ್ಳೆ ಫುಡ್ಡನ್ನು ಕೂಡ ಕೊಡ್ತಾರೆ. ಸ್ನೇಹಿತರೆ, ಈ ಬ್ಲಾಗಿನ ಬಗ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.